ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ದೊಡ್ಡಬಳ್ಳಾಪುರದ ಪಟ್ಟಣ ಪಂಚಾಯಿತಿ ಬಿ ಜೆ ಪಿ ತೆಕ್ಕೆಗೆ ಹೆಂಗಪ್ಪ ಆಯಿತು ಅಂತಂದರೆ, ಧೀರಜ್ ಮುನಿರಾಜು MLA ತನ್ನ ಕ್ಷೇತ್ರವನ್ನು ವಶಪಡಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನವರು ಅಲ್ಲಿ ಕೇವಲ 3 ಸ್ಥಾನಗಳು, ಪಕ್ಷೇತರರು 3, JDS 1. 19 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ BJP ತನ್ನ ಬಹುಮತ ಸಾಬೀತುಪಡಿಸಿಕೊಂಡಿದೆ. ಈಗ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. 224 ಕ್ಷೇತ್ರದಲ್ಲಿ ಮೊದಲನೇ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಸೋತು ಸುಣ್ಣವಾದ ಕಾಂಗ್ರೆಸ್ ಕೇವಲ 3 ಸ್ಥಾನಗಳು, ಅವರಿಗೆ ಅಲ್ಲಿ ಇದು ಇಲ್ಲ, ಅಸ್ತಿತ್ವನೂ ಕಳ್ಕೊಂಬಿಟ್ಟಿದ್ದಾರೆ. 3 ಸ್ಥಾನ ಅಂದರೆ ಪಕ್ಷೇತರೇ 3 ಸ್ಥಾನ, ಮತ್ತು JDS ಅವರು 1, 15 ಜನ BJP ಅವರು, 19 ಕ್ಷೇತ್ರದಲ್ಲಿ 15 ಜನ BJP ಅವರು ಎಲೆಕ್ಷನ್ನಲ್ಲಿ ಗೆದ್ದು ಬೀಗುತ್ತಿದ್ದಾರೆ. ಇದಕ್ಕೆ ವಿಜಯೇಂದ್ರ ಅವರು ಕೂಡ ಫೋನ್ ಮಾಡಿ ಅವರಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. BJP ಜೀವ ಉಳಿತದೆ ಮತ್ತು ಮುಂದೆ ಸೋಲನ್ನು ಕಾಣಲ್ಲ ಅನ್ನೋದಕ್ಕೆ ಈ ದೊಡ್ಡಬಳ್ಳಾಪುರದ ಧೀರಜ್ ಮುನಿರಾಜು ಗೆದ್ದಂಥ ಪಟ್ಟಣ ಪಂಚಾಯಿತಿಯೇ ಸಾಕ್ಷಿ. ಹೀಗಾಗಿ ಮುಂದಿನ ಎಲೆಕ್ಷನ್ನಲ್ಲಿ, ಮುಂದಿನ ಎಲೆಕ್ಷನ್ ಅಂದರೆ 28 ಎಲೆಕ್ಷನ್ನಲ್ಲಿ BJP ಬಹುಮತದಿಂದ ಸಾಬೀತುಪಡಿಸುತ್ತೆ. ಹಾಗಾಗಿ BJPಗೆ ಇನ್ನು ಮುಂದೆ ಧಕ್ಕೆ ಇರುವುದಿಲ್ಲ. ಮತ್ತು ಇನ್ನೊಂದೇನಪ್ಪ ಹೇಳೋಕ್ಕೆ ಬಂದೆ ಅಂದರೆ, ನಮ್ಮ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರು ರಾಜ್ಯದಲ್ಲಿ ಪ್ರವಾಸ ಮಾಡಿ ಅವರ ಮಗನನ್ನು ಮುಂಬರುವ ಎಲೆಕ್ಷನ್ನಿಗೆ ಸಜ್ಜುಗೊಳಿಸುತ್ತಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ಮಹಾರಾಷ್ಟ್ರದಲ್ಲಿ BJP ಬಹುಮತ ಪಡೆದಿದೆ. ಅದು ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳಲ್ಲಿ ಸುಮಾರು 2000ಕ್ಕೂ ಅಧಿಕ ಜನ ಇದು ಮಾಡಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದರು. ಅದರಲ್ಲಿ 154 ಜನ ಏನೋ ಗೆದ್ದಿದ್ದಾರೆ ಅವರು. BJP ಅಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಕಾಂಗ್ರೆಸ್ನ ಧೂಳಿಪಟ ಮಾಡಿದೆ. BJP ಅಲ್ಲಿ ಮತ್ತೆ ಬಹುಮತಕ್ಕೆ ಕಾಲಾವಕಾಶ ಸಿಕ್ಕಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ.